ಬಿಸಿಲ ಬೇಗೆಯಿಂದ ಬಳಲ್ತಾ ಇದ್ದಂತಹ ಜನರಿಗೆ ಮಳೆರಾಯ ಕಳೆದ 2-3 ದಿನಗಳಿಂದ ತಂಪೆರಿತಾ ಇದ್ದಾನೆ. ಇನ್ನು 3-4 ದಿನಗಳ ಕಾಲ ಇದೇ ರೀತಿ ರಾಜ್ಯದ ವಿವಿಧೆಡೆ ವರುಣನ ಆರ್ಭಟ ಇರಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಅದರಲ್ಲೂ ಬೆಂಗಳೂರಿನಲ್ಲಿ ಸಂಜೆ ಆದರೆ ಸಾಕು ಮಳೆರಾಯನ ಎಂಟ್ರಿ ಆಗ್ತಾ ಇದೆ ಕಳೆದ 3 ದಿನಗಳಿಂದ. ಇನ್ನು ನಗರದ ಹಲವಾರು ಪ್ರದೇಶಗಳಲ್ಲಿ ಗಾಳಿ ಮಳೆ ಸುರಿದು ವಾತಾವರಣ ತಂಪಾಗಿದೆ. ಇತ್ತ ಬನಶಂಕರಿ, ಜಯನಗರ, ಬಸವನಗುಡಿ, ಜೆಪಿ ನಗರ, ಕನಕಪುರ ರಸ್ತೆ, ಸಾರಕ್ಕಿ, ವಿಜಯನಗರ, ಚಂದ್ರ ಲೇಔಟ್ ಹಾಗೆ ಮಾಗಡಿ ರಸ್ತೆ, ದೀಪಾಂಜಲಿ ನಗರ, ಮೈಸೂರು ರೋಡ್, ನಾಗರಭಾವಿ, ಮೂಡಲಪಾಳ್ಯ, ಇನ್ನು ಗೋವಿಂದರಾಜನಗರ, ಕಾಮಾಕ್ಷಿಪಾಳ್ಯ, ಇನ್ನು ರಾಜರಾಜೇಶ್ವರಿ ನಗರ ಸೇರಿದಂತೆ ರಾಜಧಾನಿಯ ಹಲವೆಡೆ ಭಾರೀ ಮಳೆಯಾಗಿದೆ. ಹವಾಮಾನ ಇಲಾಖೆಯು ಮುಂದಿನ 48 ಗಂಟೆಗಳಲ್ಲಿ ಗಾಳಿಯೊಂದಿಗೆ ಮಳೆಯಾಗುವ ಮುನ್ಸೂಚನೆ ಕೊಟ್ಟಿದ್ದು, ಮೇ 18ರವರೆಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿರುವಂಥದ್ದು. ನೋಡಿ, ಬೆಂಗಳೂರಿನಲ್ಲಿ ಮಳೆ ಬಂದರೆ ಖುಷಿನೇ, ಬಟ್ ಮಳೆ ಹೇಗೆ ಬರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗುತ್ತೆ. ಈಗಾಗಲೇ ಹವಾಮಾನ ಇಲಾಖೆ 1 ವಾರಗಳ ಹಿಂದೆಯೇ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಏನು 4-5 ದಿನಗಳ ಕಾಲ ವರುಣನ ಆರ್ಭಟ ಹೆಚ್ಚಾಗಿರಲಿದೆ ಅಂತ. ಆದರೂ ಕೂಡ ಬಿಬಿಎಂಪಿ ಸರಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. 1 ಗಂಟೆಗಳ ಕಾಲ ಮಳೆ ಸುರಿದ್ರೆ ಬೆಂಗಳೂರಿನಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ, ಮನೆಗಳಿಗೆ ನೀರು ನುಗ್ಗಿ, ಫ್ಲ್ಯಾಟ್ಗಳಿಗೆ ನೀರು ನುಗ್ಗಿ, ಕಾಲೋನಿಗಳಿಗೆ ಮಳೆ ನೀರು ನುಗ್ಗಿ ಜನರು ಪರಿತಪ್ಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಜಕ್ಕೂ ಇದು ಸಿಲಿಕಾನ್ ಸಿಟಿ ಬೆಂಗಳೂರ ಅಥವಾ ಬೇರೆ ಯಾವುದಾದ್ರೂ ಊರ ಅಂತ ಕೇಳುವಂತಹ ಪರಿಸ್ಥಿತಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸರಿಯಾದಂತಹ ರಾಜಕಾಲುವೆಯ ವ್ಯವಸ್ಥೆ ಮಾಡಿರೋದಿಲ್ಲ, ರಸ್ತೆಗಳಲ್ಲಿ ಮಳೆ ನೀರು ಹರಿದುಕೊಂಡು ಹೋಗೋದಕ್ಕೆ ಸರಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರೋದಿಲ್ಲ. ಇತ್ತ ಫ್ಲೈಓವರ್ ಕೆಳಗಡೆ ಅಂಡರ್ ಪಾಸ್ ಕೆಳಗಡೆ ಮಳೆ ನೀರು ನಿಂತುಕೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದರೆ ಸಾಕು ನಿರ್ಮಾಣವಾಗುತ್ತೆ.